ಭಾರತದಲ್ಲಿ ಒಂದು ಹಳ್ಳಿ ಇದೆ. ಇಲ್ಲಿ ಬಡವ ಎಂಬ ಪದವೇ ಇಲ್ಲ. ಪ್ರತಿ ಮನೆಯಲ್ಲಿಯೂ ಶ್ರೀಮಂತರೇ ಇದ್ದಾರೆ. ನಕ್ಷೆಯಲ್ಲಿ ನೋಡುವಾಗ ಇದೊಂದು ಹಳ್ಳಿ, ಆದರೆ ಈ ಹಳ್ಳಿಯಲ್ಲಿರುವುದೆಲ್ಲ ಬಂಗಲೆಗಳೇ. ಈ ಗ್ರಾಮದಲ್ಲಿ ಇರುವವರಲ್ಲಿ ಸಿಟಿಯವರಿಗಿಂತ ಹೆಚ್ಚು ಹಣವಿದೆ. ಮಾಲ್ಗಿಂತಲೂ ದೊಡ್ಡ ಬ್ಯಾಂಕುಗಳು ಇದೆ ಎಂದು ಹೇಳಿದರೆ ನಿಮಗೂ ನಂಬಲು ಅಸಾಧ್ಯವಾಗಬಹುದು. ಹಾಗಾದರೆ ಇದನ್ನು ಕೇಳಿ. ಶ್ರೀಮಂತರ ಬೀದಿ ಎಂದೇ ಪ್ರಸಿದ್ಧಿಗೊಂಡಿರುವ ಈ ಹಳ್ಳಿ 17 ಬ್ಯಾಂಕ್ಗಳು, 5,000 ಕೋಟಿಗೂ ಹೆಚ್ಚು ಠೇವಣಿ. ಹಳ್ಳಿಗಳೆಂದರೆ ಗುಡಿಸಲು ಎಂಬ ಊಹೆಯನ್ನು ಮೀರಿಸಲಿದೆ ಈ ಹಳ್ಳಿ. ಒಂದು ಕಾಲದಲ್ಲಿ ಇವರದ್ದು ಕೂಡ ಮಣ್ಣಿನ ಮನೆಗಳು. ಈಗ ಮಾತ್ರ ಇದು ಭಾರತದ ಶ್ರೀಮಂತ ಹಳ್ಳಿಯಾಗಿದೆ. ಯಾಕೆ ಮತ್ತು ಹೇಗೆ ಎಂದು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಇಂತಹ ವಿಚಿತ್ರ ನ್ಯೂಸ್ಗಳನ್ನು ನೋಡಲು ನಮ್ಮ ವಿಚಿತ್ರ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಭಾರತದ ಬಹುತೇಕ ಹಳ್ಳಿಗಳಲ್ಲಿ ಇನ್ನೂ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಆದರೆ ಗುಜರಾತ್ನ ಈ ಒಂದು ಹಳ್ಳಿ ಸಂಪೂರ್ಣ ವಿಭಿನ್ನ. 92,000 ಜನಸಂಖ್ಯೆ ಹೊಂದಿದ್ದರೂ 7,600 ಮನೆಗಳು. ಪ್ರತಿ ಮನೆಯಲ್ಲಿಯೂ ಇರುವವರು ಮಿಲಿಯನರ್ಗಳು. ಹಾಗಾದರೆ ಈ ಶ್ರೀಮಂತಿಕೆಗೆ ಕಾರಣ ಏನೆಂದು ನೋಡೋಣ. ಮಿಲಿಯನರ್ ಕ್ಲಬ್ ಆಗಿ ಹೋದಂತೆ ಸಿಟಿ ಮಟ್ಟದ ಸ್ಕೂಲ್ಸ್, ಹಾಸ್ಪಿಟಲ್, ರೋಡ್ ಇರುವ ಈ ಊರು ಗುಜರಾತ್ನ ಕಚ್ ಜಿಲ್ಲೆಯ ಮದಾಪುರ್ ಎಂಬ ಹಳ್ಳಿಯಾಗಿದೆ. ಇಲ್ಲಿರುವ 17 ಬ್ಯಾಂಕ್ಗಳಲ್ಲಿ ಸೇರಿರುವ ಒಟ್ಟು ಠೇವಣಿಗಳು 5,000 ಕೋಟಿಗಿಂತಲೂ ಹೆಚ್ಚು. ಈ ಶ್ರೀಮಂತಿಕೆಗೆ ಕಾರಣ ಇಂಗ್ಲೆಂಡ್, ಅಮೆರಿಕ, ಕೆನಡಾ ಮತ್ತು ಗಲ್ಫ್ ದೇಶಗಳಲ್ಲಿ ವಾಸಿಸುತ್ತಿರುವವರು. ಈ ದೇಶದಲ್ಲಿ ಮದಾಪುರ್ ಮೂಲದ ವ್ಯಕ್ತಿಗಳು ವಾಸಿಸುತ್ತಾ NRIಗಳಾಗಿದ್ದಾರೆ. ಈ ಅನಿವಾಸಿ ಭಾರತೀಯರು ಕಠಿಣ ಪರಿಶ್ರಮ ಮತ್ತು ದೃಢ ಸಂಕಲ್ಪದ ಮೂಲಕ ಗಣನೀಯ ಸಂಪತ್ತು ಮತ್ತು ಶ್ರೀಮಂತಿಕೆಯನ್ನು ಗಳಿಸಿದ್ದಾರೆ. ಇವರುಗಳು ತಮ್ಮ ಮನೆಗಳಿಗೆ ಮಾತ್ರವಲ್ಲದೆ ಗ್ರಾಮದ ಅಭಿವೃದ್ಧಿಗೂ ಕೂಡ ಸಾಕಷ್ಟು ಹಣ ಕಳುಹಿಸುತ್ತಲೇ ಇರುತ್ತಾರೆ. ಶಿಕ್ಷಣ, ಆರೋಗ್ಯ, ಮೂಲಸೌಕರ್ಯ ಮತ್ತು ಸಮುದಾಯ ಕಲ್ಯಾಣಕ್ಕೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಲೇ ಇದ್ದು ಮದಾಪುರ್ ಗ್ರಾಮವನ್ನು ಮಾದರಿ ಗ್ರಾಮವನ್ನಾಗಿ ಮಾಡಲು ಸಹಾಯ ಮಾಡುತ್ತಿದ್ದಾರೆ.